ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರುತ್ತಾರಾ ಸಾರಥಿಗಳು. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಒತ್ತಾಯ. ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರ್ತಾರಾ ಸಾರಥಿಗಳು. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಬಿಗಿಪಟ್ಟು. 38 ತಿಂಗಳ ಹಿಂಬಾಕಿಯೂ ಕೊಡಬೇಕೆಂದ ಸಾರಿಗೆ ನೌಕರರು. ನೌಕರರ ವೇತನ ಪರಿಷ್ಕರಣೆ ಆಗದಿದ್ದರೆ ಬಸ್ ಸಂಚಾರ ಬಂದ್. ಹೀಗಾಗಿ ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿರುವ ಸರ್ಕಾರ. ಸಾರಿಗೆ ಸಂಘಟನೆಗಳ ಸಭೆ ಕರೆದ ಸಚಿವ ರಾಮಲಿಂಗಾರೆಡ್ಡಿ. ಏಪ್ರಿಲ್ 29ರಂದು ಮಧ್ಯಾಹ್ನ 12:30ಕ್ಕೆ ಮತ್ತೊಂದು ಸುತ್ತಿನ ಸಭೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನಡೆಯಲಿರೋ ಮೀಟಿಂಗ್. ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಬಿಗಿಪಟ್ಟು. ಸಾರಿಗೆ ನೌಕರರು 38 ತಿಂಗಳ ಹಿಂಬಾಕಿ ಕೊಡಿ ಅಂತ ಸಾರಿಗೆ ನೌಕರರು ಕೇಳ್ತಾ ಇದ್ದಾರೆ. ಅದು 26 ತಿಂಗಳು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. 2024ರಿಂದ ಕೊಡಿ ಅಂತ ಕೇಳ್ತಾರೆ. ಬಟ್ ಸರ್ಕಾರ ಹೇಳ್ತಾ ಇರುವಂಥದ್ದು 2025ರಿಂದ ನಾವು ಕೊಡ್ತೀವಿ. ಕೋವಿಡ್ ಟೈಮಲ್ಲಿ ಅದು ನಮಗೆ ಸಂಬಂಧ ಇಲ್ಲ. ಆಗಿನ ಸರ್ಕಾರ BJP ಇತ್ತು, ಅವ್ರು ನಿಮಗೆ ಕೊಟ್ಟಿಲ್ಲ, ಅದು ನಮ್ಮ ತಪ್ಪಲ್ಲ. ಈ ರೀತಿಯಾಗಿ ಸರ್ಕಾರ ಮಾತನಾಡುತ್ತೆ. 38 ತಿಂಗಳದ್ದು ಕೊಡಿ ಅಂತ ಕೇಳ್ತಾರೆ. ಬಟ್ 26 ತಿಂಗಳದ್ದು ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಅದ್ರ ಜೊತೆಗೆ ಹಲವಾರು ಬೇಡಿಕೆಗಳು. ವೇತನ ಪರಿಷ್ಕರಣೆ ಮಾಡಬೇಕು. ಒಂದಿಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾರಿಗೆ ಸಂಘಟನೆಗಳ ಸಭೆ ಕರೆದ ಸಚಿವ ರಾಮಲಿಂಗಾರೆಡ್ಡಿ ಮತ್ತೊಂದು ಸುತ್ತಿನ ಸಭೆಗೆ ಕರೆದಿರುವಂಥದ್ದು. ಹೀಗೆ ಮಾಡ್ತಾ 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 ಇನ್ನೊಂದು 2 ವರ್ಷ ಇದೆ, ತಳ್ಳಿಬಿಡೋಣ ಅನ್ನುವಂಥ ಯೋಚನೆಯಲ್ಲಿದೆಯೋ ಇನ್ನು ಸರ್ಕಾರ ಗೊತ್ತಿಲ್ಲ. ಯಾಕಂದರೆ 2028ಕ್ಕೆ ಯಾವ ಸರ್ಕಾರ ಬರುತ್ತೋ ಅದ್ರ ಮೇಲೆ ಮತ್ತೆ ಬಿಡೋದು. ಆ ಸರ್ಕಾರ ಹೇಳುತ್ತೆ ಹಿಂದಿನ ಸರ್ಕಾರ ನಿಮಗೆ ಕೊಟ್ಟಿಲ್ಲ, ನೀವು ಅವ್ರನ್ನ ಕೇಳಬೇಕಾಗುತ್ತೆ. ನಾವು ಈಗ ಈ ಸರ್ಕಾರ ಹೇಳುತ್ತೆ 26 ತಿಂಗಳದ್ದು ಕೊಡ್ತೀವಿ ಅಂತ. ನೆಕ್ಸ್ಟ್ ಯಾವುದಾದ್ರೂ ಬಂದರೆ ನಾವು 1 ವರ್ಷದ ಕೊಡ್ತೀವಿ ಅಂತ ಹೇಳಿದ್ರೆ ಹೇಳ್ಬೋದೇನೋ. ಅಂದರೆ ನೋಡಿ, ಇಲ್ಲಿ ಅವರುಗಳ ಮಧ್ಯೆ ಸರ್ಕಾರಿ ನೌಕರರು ಅಲ್ಲಿ ಬಡವರಾಗ್ತಾ ಇದ್ದಾರೆ. ಗಂಡ ಹೆಂಡತಿ ನಡುವೆ ಕೂಸು ಬಡವ ಅಂತಾರಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಸಾರಿಗೆ ನೌಕರರಿಗೆ ಯಾವುದೇ ರೀತಿಯ ಅಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಸ್ಪಂದನೆ ಕೊಟ್ಟಂಥ ಸರ್ಕಾರ ಕೊಡ್ತಾನೇ ಇಲ್ಲ. ಹೋರಾಟ ಮಾಡ್ತೀವಿ ಅಂತ ಅಂದರೆ ಎಸ್ಮಾವನ್ನು ಜಾರಿಗೆ ತರ್ತೀವಿ, ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಬೆದರಿಕೆ. ಸೊ ಹೀಗಾಗಿ ಕಂಗೆಟ್ಟು ಹೋಗಿದ್ದಾರೆ.